ನಮಸ್ತೆ ಎಲ್ಲರಿಗೂ. ವಿಷಯ ಮೆಂಟಲ್ ಎಬಿಲಿಟಿ ಅಥವಾ ಮ್ಯಾಥ್ಸ್. ಅದರಲ್ಲಿ ಕಾಲ ಮತ್ತು ಕೆಲಸ, ಟೈಮ್ ಆ್ಯಂಡ್ ವರ್ಕ್. ಈ ಅಧ್ಯಾಯದ ಮೇಲೆ 6-7 ವಿಧಾನಗಳ ಮೂಲಕ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅವುಗಳನ್ನು ನಾನು ಈ ವಿಡಿಯೋದಲ್ಲಿ ಅತ್ಯಂತ ಸರಳವಾಗಿ ಮತ್ತು ಅತ್ಯಂತ ಕಡಿಮೆ ಸಮಯದಲ್ಲಿ ವಿದೌಟ್ ಯೂಸಿಂಗ್ ಅ ಪೆನ್ನನ್ನು ಕೂಡ ಬಳಕೆ ಮಾಡದೆಯೇ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಹಾಗೆ ಬಿಡಿಸಿದ್ದೇನೆ, ಕೊನೆಯವರೆಗೆ ನೋಡಿ ಹಾಗೂ ಕಾಮೆಂಟ್ ಹಾಕಿ. ಮೊದಲನೆಯ ಪ್ರಶ್ನೆ, 10 ಜನರು ಒಂದು ಕೆಲಸವನ್ನು 28 ದಿನಗಳಲ್ಲಿ ಮಾಡಬಲ್ಲರು. 10 people ಕ್ಯಾನ್ ಡೂ ಅ ವರ್ಕ್ ಇನ್ 28 days. ಹಾಗಾದರೆ ದೆನ್ 4 ಜನರು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುವರು? ದೆನ್ ಹೌ ಮೆನಿ ಡೇಸ್ ಕ್ಯಾನ್ ಟೇಕ್ 4 people ಕಂಪ್ಲೀಟ್ ದ್ಯಾಟ್ ಸೇಮ್ ವರ್ಕ್ ಆರ್ ಟಾಸ್ಕ್? ವೆರಿ ಸಿಂಪಲ್ ನೋಡ್ರಿ. ಜನ ದಿನ ಎಷ್ಟು ಜನ ಅದಾರ ರೀ? 10 ಜನ ಅದಾರ. 10 ಜನ 28 ದಿನದೊಳಗೆ ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗಾದರೆ 4 ಜನ ಅಂತ ಕೇಳಿದಾರೆ. ಇದರಲ್ಲಿ ನೋಡ್ರಿ, ಯಾವುದು ಇನ್ಕಂಪ್ಲೀಟ್ ಮಾಹಿತಿ ಇರ್ತದೆ, ಯಾವುದು ಅಪೂರ್ಣ ಮಾಹಿತಿ ಇರ್ತದೆ, ಯಾವುದನ್ನು ಕೇಳಿರ್ತಾರೆ ಅದನ್ನು ಛೇದದೊಳಗೆ ಇಟ್ಕೊಂಡು ಬಿಟ್ಟರೆ ಆಯಿತು, ಉತ್ತರ ಬರ್ತದೆ. ಹಾಗಾಗಿ 4 ಇಲ್ಲಿ. ಹೌದಾ? 4 ಅಂದರೆ 4 7 28, 10 7 70, 10 7 70. ಹೀಗಾಗಿ ಉತ್ತರ ಎಷ್ಟು ರೀ? 70 ದಿನಗಳು. ಇಲ್ಲಿ ನೋಡ್ರಿ, ಎರಡನೇ ಪ್ರಶ್ನೆ, ವಿದೌಟ್ ಯೂಸಿಂಗ್ ಎ ಪೆನ್ ಹೆಂಗೆ ಮಾಡ್ಬೋದು? ವೆರಿ ಸಿಂಪಲ್. ಇನ್ಕಂಪ್ಲೀಟ್ 18 ಜನರು ಒಂದು ಕೆಲಸವನ್ನು 75 ದಿನಗಳಲ್ಲಿ ಮಾಡಬಲ್ಲರು. 18 people ಕ್ಯಾನ್ ಡೂ ಅ ವರ್ಕ್ ಇನ್ 75 days. ಹಾಗಾದರೆ 25 ಜನರು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಲ್ಲರು? ಹೌ ಮೆನಿ ಡೇಸ್ ಕ್ಯಾನ್ ಟೇಕ್ 25 people ಕಂಪ್ಲೀಟ್ ಆರ್ ಫಿನಿಶ್ ದ್ಯಾಟ್ ಸೇಮ್ ಟಾಸ್ಕ್? ಹೌದ್ರಿ, ಇನ್ಕಂಪ್ಲೀಟ್ ಮಾಹಿತಿ ಯಾವುದದ? 25 ಜನರ. ಇದು ಛೇದದೊಳಗೆ ಇರ್ತದೆ. 25 ಒಂದಲೇ 25 3 75, 18 3 54. ನೋಡ್ರಿ, ಅರ್ಥ ಆಗಿದ್ದಿಲ್ಲ ಅಂದ್ರೆ ಜನ, ಇಲ್ಲಿ ದಿನ. 18 ಜನರು 75 ದಿನಗಳಲ್ಲಿ ಮಾಡಿದ್ದಾರೆ. 25 ಜನರು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡೋರು? ಇನ್ಕಂಪ್ಲೀಟ್ ಮಾಹಿತಿ 25 ಆಯ್ತಾ? ಹೌದ್ರಿ. ಈಗ ನೋಡ್ರಿ, 25 ಒಂದಲೇ 25 3 75, 18 3 54, 18 3 54. ಹೌದಾ? ನೆಕ್ಸ್ಟ್ ಟೈಪ್ 2. ಇಲ್ಲೇನು ಪ್ರಶ್ನೆ ಕೇಳಿದ್ದಾರೆ? ದಿನಗಳ ಮೇಲೆ ಕೇಳಿದ್ದಾರೆ. ಮುಂದಿನ ಎರಡನೇ ಟೈಪ್ ಮೇಲೆ ದಿನಗಳನ್ನು ಕೊಟ್ಟಿರ್ತಾರೆ, ಜನಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಹೌದ್ರಿ. ನೋಡ್ರಿ, 12 ಜನ ಒಂದು ಕೆಲಸವನ್ನು 27 ದಿನಗಳಲ್ಲಿ ಮಾಡಬಲ್ಲರು. ಒಂದು ವೇಳೆ ಅದೇ ಕೆಲಸವನ್ನು 9 ದಿನಗಳಲ್ಲಿ ಮಾಡಬೇಕಾದರೆ ಎಷ್ಟು ಜನರ ಅವಶ್ಯಕತೆ ಇದೆ? ಇಫ್ 12 people ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 27 days, ಹೌ ಮೆನಿ people ಆರ್ ರಿಕ್ವೈರ್ಡ್ ಕಂಪ್ಲೀಟ್ ದ್ಯಾಟ್ ವರ್ಕ್ ಇನ್ 9 days? 9 ದಿನಗಳಲ್ಲಿ ಮಾಡಬೇಕಾದರೆ ಎಷ್ಟು ಜನರ ಅವಶ್ಯಕತೆ ಐತಿ ಪ್ರಶ್ನೆ. ಸೇಮ್ ನೋಡ್ರಿ, ಇನ್ಕಂಪ್ಲೀಟ್ ಯಾವುದದ? ಇದು ಅದ. ಹಾಗಾಗಿ ಡಿನಾಮಿನೇಟರ್ದಾಗ ಇದೇ ಬರ್ತದೆ. ಡಿನಾಮಿನೇಟರ್ದಾಗ 9 ದಿನನೇ ಬರ್ತದೆ. ನೋಡ್ರಿ, 9 ಒಂದಲೇ 9 3 27, 12 3 36. ಅರ್ಥ ಆಗದಿದ್ದರೆ ಇಲ್ಲಿ ನೋಡ್ರಿ, ಇನ್ನೊಂದ್ಸಲ ಅರ್ಥ ಆಗಿರ್ತದೆ. ಜನ ದಿನ. ಇನ್ಕಂಪ್ಲೀಟ್ ಯಾವುದಿರ್ತದೆ ಅದನ್ನು ಕೇಳ. ಪೂರ್ಣ ಮಾಹಿತಿ ಆದರೆ 12 ಜನ 27 ದಿನ ಸಮಯವನ್ನು ತೊಗೋತಾರೆ. 27 ದಿನ ತೊಗೋತಾರೆ ಟೈಮ್. ಹಾಗಾಗಿ 9 ದಿನಗಳಲ್ಲಿ ಮಾಡಬೇಕಾದ್ರೆ ಎಷ್ಟು ಜನರ ಅವಶ್ಯಕತೆ ಐತೆ ಕೇಳ್ಯಾರ. ಹೌದಾ? 9 ಒಂದಲೇ 9 3 27, 12 3 36 ಜನರ ಅವಶ್ಯಕತೆ ಐತಿ. ಹೌದಾ? ನೆಕ್ಸ್ಟ್ ಪ್ರಶ್ನೆ, 10 ಜನರು ಒಂದು ಕೆಲಸವನ್ನು 10 ಜನರು ಒಂದು ಗೋಡೆಯನ್ನು ಕಟ್ಟಲು 8 ದಿನಗಳ ಸಮಯ ತೆಗೆದುಕೊಳ್ಳುವರು. ಇಫ್ 10 people ಟೇಕ್ 8 days ಟು ಬಿಲ್ಡ್ ಅ ವಾಲ್. ಹೌದಾ? ಒಂದು ವೇಳೆ ಅದೇ ಗೋಡೆಯನ್ನು ಅರ್ಧ ದಿನದಲ್ಲಿ 1/2 ಅಂದರೆ ಅರ್ಧ ದಿನದಲ್ಲಿ ಕಟ್ಟಬೇಕಾದರೆ ಎಷ್ಟು ಜನರ ಅವಶ್ಯಕತೆ ಇದೆ? ಹೌ ಮೆನಿ people ಆರ್ ರಿಕ್ವೈರ್ಡ್ ಟು ಬಿಲ್ಡ್ ದ ಸೇಮ್ ವಾಲ್ ಇನ್ ಹಾಫ್ ಡೇ? ಹೌದ್ರಿ. ನೋಡ್ರಿ, ಹೇಗೆ ಬಿಡಿಸೋದು? ಸೇಮ್ ಹಾಗೆ ಅಪೂರ್ಣ ಮಾಹಿತಿ ಯಾವುದದ? ಇದೇ ಅದ.
ಅಪೂರ್ಣ ಮಾಹಿತಿ ಯಾವುದದ ಇದೇ ಅದ, ಅದನ್ನು ಕೆಳಗಿಟ್ಕೊಳ್ಳೋದು. 10 ಜನ 8 ದಿನಗಳಲ್ಲಿ, ಹಾಗಾದರೆ ಅರ್ಧ ದಿನಗಳಲ್ಲಿ ಮಾಡುವರು. ಇದನ್ನು ಹೆಂಗೆ ಬಿಡಿಸ್ಬೇಕಂದ್ರೆ ನೋಡಿರಿ, ಇಲ್ಲಿ ಬಾಗ್ಲೇ ಆಗ್ಯದ, ಈ ಕಡೆ ಬತ್ತಂದ್ರೆ ರೆಸಿಪ್ರೊಕಲ್ ಅಂತ ಕೇಳ್ತೇವೆ, ಅಥವಾ ಕನ್ನಡದೊಳಗೆ ವಿತ್ ಕ್ರಮ ಅಂತಿರ್ತೇವೆ. ಅಂಶದಿದ್ದ ಛೇದ ಆಗ್ತದೆ, ಛೇದಿದ್ದ ಅಂಶ ಆಗ್ತದೆ. 10 8 80 ಬಾಗ್ಲೆ 1/2 ಅದ. ಈಗ ನೋಡಿರಿ 80 ಗುಂಡ್ಲೆ ಛೇದದೊಳಗದ 2 ಏನಾಗ್ತದೆ ರೀ, ಅಂಶದೊಳಗೆ ಹೋಗ್ತದೆ. ಹಾಗಾಗಿ ಅಂಶದಿದ್ದು ಛೇದ ಬರ್ತದೆ ಒಂದೇ, ಅಂದ್ರೆ ಒಂದಿದ್ರೂ ಅಷ್ಟೇ, ಇರದಿದ್ದರೂ ಅಷ್ಟೇ, ಅದರೊಳಗೆ ಏನಿಲ್ಲ. 82 160. ಹೀಗಾಗಿ ಇದರ ಉತ್ತರ 160. ನೆಕ್ಸ್ಟ್ ಪ್ರಶ್ನೆ, ವಿಧಾನ 3. ಎ ಒಂದು ಕೆಲಸವನ್ನು 3 ದಿನಗಳಲ್ಲಿ ಮಾಡಬಲ್ಲನು. ಎ ಒಂದು ಕೆಲಸವನ್ನು 3 ದಿನಗಳಲ್ಲಿ ಮಾಡಬಲ್ಲನು. ಎ ಕ್ಯಾನ್ ಡೂ ಅ ವರ್ಕ್ ಇನ್ 3 days. ಹಾಗೂ ಆ್ಯಂಡ್ ಬಿ ಒಬ್ಬನೇ ಅದೇ ಕೆಲಸವನ್ನು 6 ದಿನಗಳಲ್ಲಿ ಮಾಡಬಲ್ಲನು. ಬಿ ಅಲೋನ್ ಕ್ಯಾನ್ ಡೂ ದ ಸೇಮ್ ಪೀಸ್ ಆಫ್ ವರ್ಕ್ ಇನ್ 6 days. ಹಾಗಾದರೆ ದೆನ್ ಎ ಮತ್ತು ಬಿ ಇಬ್ಬರು ಒಟ್ಟಾಗಿ ಸೇರಿ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಲ್ಲರು? ದೆನ್ ಹೌ ಮೆನಿ ಡೇಸ್ ಕ್ಯಾನ್ ಟೇಕ್ ಎ ಆ್ಯಂಡ್ ಬಿ ಟುಗೆದರ್ ಕಂಪ್ಲೀಟ್ ದ್ಯಾಟ್ ಸೇಮ್ ಟಾಸ್ಕ್? ಮೊದಲನೇದು ವಿಧಾನದೊಳಗೆ ಏನೇನಿದ್ದು ರೀ, ಜನ ಕೇಳ್ತಿದ್ರು ಅಥವಾ ದಿನ ಕೇಳ್ತಿದ್ರು. ಇಲ್ಲಿ ಏನದ, ಎದೊಂದು ವರ್ಕ್ ಕೊಟ್ಟಾರ, ಎದ ವರ್ಕ್ ಕೊಟ್ಟಾರ ಮತ್ತು ಬಿದು ವರ್ಕ್ ಕೊಟ್ಟಾರ. ಇಬ್ಬರು ಸೇರಿ ಎಷ್ಟು ದಿನದೊಳಗೆ ಟೈಮ್ ತೊಗೋತಾರಂತೇಳಿ ಪ್ರಶ್ನೆ ರೀ. ನೋಡಿರಿ, ಇದನ್ನು ಹೆಂಗೆ ಮಾಡ್ಬೇಕಂತೇಳಿ ಮೊದಲು ಸೂತ್ರದ ಮೇಲೆ ತಿಳಿಸ್ದಂಗೆ ಮಾಡ್ತೀನಿ, ಆಮೇಲೆ ಟ್ರಿಕ್ ಮೇಲೆ ಹೇಳ್ತೀನಿ ರೀ. ಹೌದಾ? ಸೂತ್ರ ಏನಪ್ಪ ಅಂದ್ರೆ ಇದನ್ನು ಹೆಂಗೆ ಇಟ್ಕೊಳ್ಳೋದು, ಏದು ಟಾಸ್ಕ್ ಎಷ್ಟು ರೀ, 3 ದಿನ. ಏದು ಸಾಮರ್ಥ್ಯ 3 ದಿನ. ಬಿದ ಸಾಮರ್ಥ್ಯ 6 ದಿನ. ಬಿದ ಸಾಮರ್ಥ್ಯ 6 ದಿನ. ಹೌದಾ? ಇದಕ್ಕೆ T1, ಇದಕ್ಕೆ T2 ನಾನು. ಹೌದಾ? ಸೂತ್ರ ಏನು ಹೇಳ್ತದಪ್ಪ ಅಂದ್ರೆ ಎ ಪ್ಲಸ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಇಬ್ಬರು ಸೇರಿ ಕೇಳಿದಾರೆ. ಹೌದಾ? ಎ ಪ್ಲಸ್ ಬಿ T1 T2 ಬಾಗಲೆ T1 ಪ್ಲಸ್ T2. ಹೌದಾ? ನೋಡಿರಿ, T1 T2 ಅಂದ್ರೆ T1 ಅಂದ್ರೆ 3 ಗುಂಡ್ಲೆ 6 ಬಾಗಲೆ T1 ಪ್ಲಸ್ T2 ಅಂದ್ರೆ 3 ಪ್ಲಸ್ 6. ಇಲ್ಲೇ ಕಡೆ ತೊಡಿಬಾರ್ದ್ರಿ, ಯಾಕಂದ್ರೆ ಇಲ್ಲಿ ಪ್ಲಸ್ ಅದ, ಇಲ್ಲಿ ಗುಂಡ್ಲೆ ಅದ. ಮೊದಲು ಅದನ್ನು ಬಿಡಿಸ್ಕೋಬೇಕು. 3 ಗುಂಡ್ಲೆ 6 ಇದ್ರೆ ಇರಲಿ, ಕೂಡಿಸೋದಲ್ಲ, 3 6 ಕೂಡಿಸಿದ್ರೆ 9. ಈಗ 3 1 3, 3 3 9, ಅಗೇನ್ 3 1 3 2. ಹಾಗಾಗಿ ಉತ್ತರ ಎಷ್ಟು ಬತ್ತು ರೀ? 2. ಉತ್ತರ ಎಷ್ಟು ಬತ್ತು? 2. ಇದನ್ನು ಶಾರ್ಟ್ಕಟ್ದಾಗ ಹೆಂಗೆ ಮಾಡ್ಬೇಕಂದ್ರೆ, ಲಸ ಬತ್ತಂದ್ರೆ ವೆರಿ ಈಸಿ ರೀ. ನೋಡಿರಿ, ಹಿಂಗೆ ಇಟ್ಕೊಳ್ಳೋದು, ಎಷ್ಟೇ ದೊಡ್ಡದು ಲೆಕ್ಕ ಕೊಡಲಿ. ಎ ಬಿ ಇಲ್ಲಿ LCM ಲಸ 3 ಮತ್ತು 6 ಲಸ 6 ಆಗ್ತದೆ ರೀ. ಹೌದಾ? 6 ಆಗ್ತದೆ. ನೋಡ್ರಿ, ಇಲ್ಲಿ ಅದು ಗೊತ್ತಾಗಲಿಲ್ಲ ಅಂದ್ರೆ 3 ಮತ್ತು 6 ಲಸ 3 1 3 2 6. ಹೌದಾ? 2 1 2, 2 3 6. ಹೀಗಾಗಿ ಲಸ ಎಷ್ಟು ರೀ? 6. 3 ಎಷ್ಟಲೇ 6 ರೀ? 3 ಎಷ್ಟಲೇ 6? 3 2 6, 6 ಎಷ್ಟಲೇ 6? 6 1 6. ಹೌದಾ? ಅಂದ್ರೆ ಏದು ಒಬ್ಬಂದು ಎಷ್ಟಾಯ್ತು ರೀ? 2. ಬಿದೆಷ್ಟು? 1. ಹಾಗಾಗಿ 2ರಾಗ 1 ಕೂಡಿಸಿದ್ರೆ 3. 3 1 3 2. ಹೀಗಾಗಿ 2. ಹೀಗಾಗಿ 2. ನೋಡಿರಿ, ನೆಕ್ಸ್ಟ್ ಪ್ರಶ್ನೆ ಇನ್ನೊಂದು ಸಲ ಮಾಡೋಣ ಅದನ್ನೇ. ನೆಕ್ಸ್ಟ್ ಪ್ರಶ್ನೆ ಅದೇ ಥರದಾದ. ಎ ಒಂದು ಕೆಲಸವನ್ನು 10 ದಿನಗಳಲ್ಲಿ ಮಾಡಬಲ್ಲನು. ಹಾಗೂ ಬಿ ಅದೇ ಕೆಲಸವನ್ನು 15 ದಿನಗಳಲ್ಲಿ ಮಾಡಬಲ್ಲನು. ಹಾಗಾದರೆ ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಸೇರಿ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಲ್ಲರು? ವೆರಿ ಸಿಂಪಲ್. ಹೌದಾ? ನೋಡಿರಿ, ಏನು ಎ ಬಿ LCM ಲಸ ತಗೊಳ್ಳೋದು. 10 ಮತ್ತು 15ರ ಲಸ 30 ಆಗ್ತದೆ. 30 ಆಗ್ತದೆ. ಹೌದಾ? 10 15ರ ಲಸ ಇಲ್ಲಿ ನೋಡಿರಿ, 10 ಮತ್ತು 15ರ ಲಸ 30 ಆಗ್ತದೆ. 5 2 10, 5 3 15. ಹೀಗಾಗಿ 3 2 6, 3 2 6, 6 5 30. ಹೀಗಾಗಿ ಲಸ ಎಷ್ಟು ರೀ? 30. ಏದೆಷ್ಟದ? ಒಬ್ಬಂದ 10 ಡೇಸ್ ಕೆಪಾಸಿಟಿ. ಬಿದೆಷ್ಟದ ರೀ? 15 ಅದ.
ಹಾಗಾಗಿ 10 ಎಷ್ಟಲೇ 30, 10 ಮೂರಲೇ 30, 15 ಎಷ್ಟಲೇ 30, 15 ಎರಡಲೇ 30, 3 2 ಕೂಡಿಸಿದ್ರೆ 3 ಒಳಗೆ 2 ಕೂಡಿಸಿದ್ರೆ ಎಷ್ಟು ರೀ 5, 5 ಒಂದಲೇ 5 ಆರಲೇ, ಹೀಗಾಗಿ ಉತ್ತರ ಎಷ್ಟು ರೀ 6.